ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರ್ತದೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೂ ಪೂಜೆಗೆಲ್ಲ ಹೂವು ಎಲ್ಲ ಇಟ್ಟು ದೇವ್ರ ಮನೆನೂ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಕ್ಕಿನ್ ದೇವ್ರ ಮನೆನೂ ಎಲ್ಲ ರೆಡಿ ಆಗೈತೆ. ನೈವೇದ್ಯ ಮಾಡಿ ಇಡಬೇಕಲ್ಲ ಇವತ್ತು ದೇವ್ರಿಗೆ. ಹಂಗೆ ಒಂದು ಸ್ವಲ್ಪ ಪಾನಕ ಮತ್ತು ಮಜ್ಜಿಗೆ ಹೆಸರು ಬೇಳೆ ಮಾಡಿಡೋಣ ಅಂತ ಹೇಳ್ಬಿಟ್ಟು ಬೆಲ್ಲನೂ ಬೆಳಗ್ಗೆನೆ ನೆನೆಸಿ ಇಟ್ಟಿದ್ದೆ. ಬೆಲ್ಲನೂ ಕರಗೈತೆ. ಇವಾಗ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಮೊದಲು ಪಾನಕ ಮಾಡ್ತಾ ಇದ್ದೀನಿ. ಶ್ರೀರಾಮನವಮಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಪಾನಕ ಮಜ್ಜಿಗೆ ಹೆಸರು ಬೇಳೆ ಮಾಡೇ ಮಾಡ್ತಾರೆ. ನಾನು ಇವತ್ತು ಅದನ್ನೇ ಮಾಡ್ತಾ ಇರೋದು ದೇವ್ರ ನೈವೇದ್ಯಕ್ಕೆ ಇಡಕ್ಕೆ. ಕರ್ಬೂಜ ಹಣ್ಣು ನಾನು ಒಂದು ಹಾಕ್ತಾ ಇದ್ದೀನಿ. ಚಿಕ್ಕದು ಒಂದನ್ನ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕಟ್ ಮಾಡಿರೋದನ್ನ ಉಳಿಸ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಟ್ ಮಾಡಿರೋದು ಹಂಗೆ ಹಾಕೋಣ ಅಂತ ಹೇಳಿ ಒಂದು ಮುಕ್ಕಾಲು ಭಾಗ ಕರ್ಬೂಜ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರಲ್ಲಿ ಒಂದು ಮುಕ್ಕಾಲು ಭಾಗನ ಮಿಕ್ಸಿಗೆ ಹಾಕಿ ಎಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಡು ಇವಾಗ ಬೆಲ್ಲ ನೆನೆಸಿಟ್ಟಿದ್ನಲ್ಲ ಅದ್ರ ಜೊತೆಗೇನೆ ಇವಾಗ ರುಬ್ಬಿರೋದನ್ನು ಹಾಕೊಂಡು ಇನ್ನು ಹಚ್ಚಿರೋದು ಒಂದು ಸ್ವಲ್ಪ ಇರಿಸಿದ್ನಲ್ಲ ಕರ್ಬೂಜ ಹಣ್ಣು ಅದನ್ನು ಹಾಕೊಂಡಿದ್ದೀನಿ. ಕರ್ಬೂಜ ಹಣ್ಣು ಮಿಕ್ಸಿಲಿ ರುಬ್ಬಿದ್ನಲ್ಲ ಇವಾಗ ಅದಕ್ಕೆ ನೀರು ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇವಾಗ ಪಾನಕಕ್ಕೆ ನೀರು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತೆ ಒಂದು ಚಿಟಿಕೆ ಅಷ್ಟು ಮೆಣಸು ಪೌಡ್ರನ್ನು ಹಾಕೊಂತ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿರೋದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಬೆಲ್ಲ ಇನ್ನೂ ಒಂದು ಸ್ವಲ್ಪ ಕರಗಬೇಕು. ಇಷ್ಟೇ, ಇನ್ನ ಪಾನಕನೂ ರೆಡಿ ಆಯಿತು. ಈ ಥರ ಪಾನಕ ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಇವಾಗ ಬೇಸಿಗೆ ಟೈಮಲ್ಲಿ ಮನೇಲಿ ಯಾರಾದರೂ ನೆಂಟರು ಬಂದಾಗ ಏನಾದರೂ ಜ್ಯೂಸ್ ಮಾಡಬೇಕು ಅಂದರೆ ಈ ಪಾನಕನ ಬೇಗನೆ ಮಾಡ್ಬೋದು. ಇವಾಗಿನ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ಮೊಸರು ದಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಮೊಸರೆಲ್ಲ ಅದಕ್ಕೊಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಬೋದು. ನಾನು ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇವಾಗ ಮಸಾಲೆ ಮಜ್ಜಿಗೆಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಕ್ಕೊಂಡು 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕೊಂಡು ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಮೊಸರು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಒಂದು ಸ್ವಲ್ಪ ಪುದೀನ ಇದನ್ನೆಲ್ಲ ರುಬ್ಕೊಂಡಿದ್ನಲ್ಲ ಮಿಕ್ಸಿಗೆ ಹಾಕೊಂಡು ಇವಾಗ ಅದನ್ನು ಒಗ್ಗರಣೆ ಹಾಕಿದ್ನಲ್ಲ ಆ ಪಾತ್ರೆಗೇನೆ ಒಂದ್ಸರಿ ಎಲ್ಲ ಟೀ ಸೋಸೋ ಜಾಲರಿಲಿ ಇವಾಗ ಮಿಕ್ಸಿಗೆ ಹಾಕೊಂಡು ಎಲ್ಲ ರುಬ್ಬಿದ್ನಲ್ಲ ಅದನ್ನೆಲ್ಲ ಒಂದ್ಸರಿ ನೀಟಾಗಿ ಸೋಸ್ಕೊಂತ ಇದ್ದೀನಿ. ಇವಾಗ ನೀರು ಅಷ್ಟೇ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ನೀರು ಎಷ್ಟು ಬೇಕೋ ನೋಡಿ ನೀರು ಹಾಕ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ನೀರು ಮಜ್ಜಿಗೆ ಥರನೇ ಮಾಡ್ತಾ ಇದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಮಸಾಲೆ ಮಜ್ಜಿಗೆನೂ ರೆಡಿ ಆಯಿತು. ಈ ಥರ ಮಸಾಲೆ ಮಜ್ಜಿಗೆನೂ ಅಷ್ಟೇ ಬೇಸಿಗೆ ಟೈಮಲ್ಲಿ ಬೇಗನೆ ಮಾಡ್ಕೊಬೋದು, ಚೆನ್ನಾಗಿರ್ತದೆ. ನಮ್ಮ ಮನೇಲಿ ನನ್ನ ಮಗಂಗೆ ಇಷ್ಟ ಮಸಾಲೆ ಮಜ್ಜಿಗೆ ಅಂದರೆ ಜಾಸ್ತಿ. ಇನ್ನು ಇವಾಗ ಹೆಸರು ಬೇಳೆ ಒಂದು ಮಾಡ್ಕೊಬೇಕು. ಹೆಸರು ಬೇಳೆ ಅಂತಲೂ ಹೇಳ್ತಾರೆ ಅಥವಾ ಕೋಸಂಬರಿ ಅಂತಲೂ ಹೇಳ್ತಾರೆ. ನಾನು ಹೆಸರು ಬೇಳೆ ಎಲ್ಲ ಬೆಳಗ್ಗೆನೆ ನೆನೆಸಿ ಇಟ್ಟಿದ್ದೆ. ಇವಾಗೆಲ್ಲ ಹೆಸರು ಬೇಳೆನ ತೊಳೆದು ನೀರೆಲ್ಲ ಬಸ್ದು ಒಂದು ಸೌತೆಕಾಯಿನೂ ಸಣ್ಣಗೆ ಹಚ್ಚಾಕಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಇವೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹೆಸರು ಬೇಳೆನೂ ರೆಡಿ ಆಯಿತು. ನಾನು ಇವಾಗಲೇ ಇದಕ್ಕೆ ಉಪ್ಪು ಮತ್ತು ನಿಂಬೆ ರಸ ಅಂತವೆಲ್ಲ ಏನು ಹಾಕಿಲ್ಲ. ಬರೀ ಇವೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ದೇವ್ರಿಗೆ ಎತ್ತಿಟ್ಟೆ ಇದರಲ್ಲೇನೆ. ಆಮೇಲೆ ಬೇಕು ಅಂದಾಗ ಬೇಕಾದ್ರೆ ನಿಂಬೆ ರಸ ಮತ್ತು ಉಪ್ಪು ಹಾಕೊಂಡು ಮಿಕ್ಸ್ ಮಾಡೋಣ ಅಂತ. ಬೇಸಿಗೆ ಟೈಮ್ ಅಲ್ವಾ, ಉಪ್ಪು ನಿಂಬೆ ರಸ ಎಲ್ಲ ಹಾಕಿದ್ರೆ ಹೆಸರು ಬೇಳೆ ಬೇಗನೆ ಅಳಿಸ್ತದೆ. ಇವಾಗ ನಾನು ದೇವ್ರ ಪೂಜೆಗೆಲ್ಲ ಹೆಸರು ಬೇಳೆ ಮತ್ತು ಪಾನಕ ಮಜ್ಜಿಗೆ ಅವನ್ನೆಲ್ಲ ಒಂದು ಪ್ಲೇಟ್ಗೆ ಇಟ್ಟು ಇವಾಗ ದೇವ್ರ ಮನೆಗೆ ಇಡ್ತಾ ಇದ್ದೀನಿ. ಇನ್ನು ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೆ. ದೇವ್ರ ನೈವೇದ್ಯಕ್ಕೂ ಹೆಸರು ಬೇಳೆ ಮಜ್ಜಿಗೆ ಪಾನಕ ಎಲ್ಲ ಇಟ್ಟಿದ್ದೀನಿ. ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡ್ತಾ ಇದ್ದೀನಿ. ನಾನು ಪೂಜೆ ಎಲ್ಲ ಮಾಡಿತ್ತಾ ಆಯ್ತು. ಇವಾಗ ನನ್ನ ಮಗ ಮತ್ತು ನನ್ನ ಮಗಳು ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ರು. ಇವಾಗ ಅವರಿಬ್ರು ಪೂಜೆ ಮಾಡ್ತಾವ್ರೆ. ನಮ್ಮನೇಲಿ ಶ್ರೀರಾಮಚಂದ್ರ ದೇವ್ರದ್ದು ಫೋಟೋ ಇರಲಿಲ್ಲ. ನಮ್ಮನೇಲಿ ರಾಘವೇಂದ್ರ ಸ್ವಾಮಿದು ಫೋಟೋ ಐತಲ್ಲ ಅದರಲ್ಲೇನೆ ಸೈಡಲ್ಲಿ ಶ್ರೀರಾಮಚಂದ್ರ ಪ್ರಭು ಮತ್ತು ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ದೇವರು ಎಲ್ಲದ್ರದ್ದು ಫೋಟೋ ಐತೆ ಸೈಡ ಚಿಕ್ಕದು. ಆ ದೇವ್ರಿಗೇನೆ ಇವತ್ತು ನೈವೇದ್ಯ ಎಲ್ಲ ಇಟ್ಟು ಆ ದೇವ್ರಿಗೇನೆ ಪೂಜೆನೂ ಮಾಡಿದ್ವಿ. ಮನೇಲಿ ಪೂಜೆ ಎಲ್ಲ ಮಾಡಿತ್ತಾಯ್ತಲ್ಲ, ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮೂವರೂ ರೆಡಿ ಆದ್ವಿ. ಅಲ್ಲಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀವಿ. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮಧುಗಿರಿಯಲ್ಲೇನೆ. ಇನ್ನು ಸಮ್ಮರ್ ಹಾಲಿಡೇಸ್ ಅಲ್ವಾ, ರಜಾ ಕೊಟ್ಟವ್ರಲ್ಲ ಸ್ಕೂಲ್ಗಳೆಲ್ಲ. ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇನ್ನು ಮಧುಗಿರಿಗೆ ಬಂದಿದ್ದೀವಿ.
ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಇಲ್ಲೇ ನಿಯರ್ ಅಲ್ಲೇ ಇರೋದು ಡೂಮ್ಲೈಟ್ ಸರ್ಕಲ್ ಅಲ್ಲಿ. ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿಗೂ ಬಂದ್ವಿ. ಪೂಜೆಗೆ ಏನೇನ್ ಬೇಕೋ ಪೂಜೆ ಐಟಮ್ ಎಲ್ಲ ತಗೊಂಡು ಇವಾಗ ದೇವಸ್ಥಾನದ ಹತ್ರನೂ ಬಂದ್ವಿ. ನಾವು ದೇವಸ್ಥಾನದ ಹತ್ರ ಬಂದಾಗ ಟೈಮು ಆಗ್ಲೇ ಒಂದು 11:30 ಆಗಿತ್ತು. ಇನ್ ಪೂಜೆ ಸಾಮಾನೆಲ್ಲ ತಂದು ಇವಾಗ ಆಂಜನೇಯ ಸ್ವಾಮಿಗೆ ಪೂಜೆನೂ ಮಾಡಿಸಿದ್ವಿ. ನೋಡ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ಅಂತ. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೂ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪಾನಕ ಮತ್ತೆ ಹೆಸರು ಬೇಳೆ ಮಾಡಿಸಿದ್ರು. ಇನ್ ಪ್ರಸಾದ ಎಲ್ಲ ತಿಂದು ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಹೇಳಿ ಈ ಸ್ಯಾರಿನ ವೇರ್ ಮಾಡಿದ್ದೆ. ಲೈಟ್ ವೆಯ್ಟ್ ಆಗಿ ಚೆನ್ನಾಗೈತಿ ಸೀರೆ. ಲೈಟ್ ಪರ್ಪಲ್ ಮತ್ತೆ ಡಾರ್ಕ್ ಪರ್ಪಲ್ ಎರಡು ಮಿಕ್ಸ್ ಐತೆ. ಈ ಸಾರಿ ಗೌರಿ ಹಬ್ಬಕ್ಕೆ ನಮ್ಮ ಅಣ್ಣವ್ರು ಕೊಡ್ಸಿದ್ದು. ಇವತ್ತು ಕೆಲಸ ಪೂಜೆ ಎಲ್ಲ ಬೇಗನೆ ಮುಗೀತು. ಇನ್ ತಿಂಡಿನೂ ತಿಂದ್ಬಿಟ್ಟು ತಿಂಡಿಗೆ ಮಾವಿನಕಾಯಿ ಚಟ್ನಿ ಅನ್ನ ಮಾಡಿದ್ದೆ. ಇನ್ ತಿಂದು ನನ್ನ ತಂಗಿರ್ ಮನೆ ಹತ್ರ ಬಂದ್ವಿ. ಅವ್ರ ಮನೇಲಿ ಇವತ್ತು ಆಂಜನೇಯ ದೇವ್ರನ್ನ ಕುಂಡಿಸ್ ಪೂಜೆ ಮಾಡ್ತಾರೆ. ಇಲ್ಲಿ ಇವಾಗ ಪೂಜೆಗೆಲ್ಲ ಒಬ್ಬಟ್ಟು ಮಾಡ್ತಾ ಇದ್ರು. ನಾನು ಒಬ್ಬಟ್ಟು ತಟ್ಕೊಡ್ಬಾ, ಒಬ್ಳೆ ಮಾಡಕ್ ಆಗಲ್ಲ ಅಂತ ಹೇಳಿ ಕೂಗಿದ್ರು. ನಾನು ಹೋಗಿ ಒಂದ್ ಸ್ವಲ್ಪ ಒಬ್ಬಟ್ಟೆಲ್ಲ ತಟ್ಕೊಟ್ಟು ಇವಾಗ ಮನೆ ಹತ್ರ ಬಂದೆ. ಇವತ್ತು ಮೀಶೋದಲ್ಲಿ ಆರ್ಡರ್ ಮಾಡಿದ್ದಿತ್ತು, ಒಂದು ಪಾರ್ಸಲ್ ಬಂದಿತ್ತು. ಇದೇ ವುಡ್ ರ್ಯಾಕ್ ಆರ್ಡರ್ ಮಾಡಿದ್ದೆ. ಈ ತರ ಉಪ್ಪಿನ ಬಾಕ್ಸ್ ಮತ್ತೆ ಎಣ್ಣೆ ಬಾಕ್ಸ್ ಎಲ್ಲ ಇಡಕ್ ಇರ್ಲಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದೈತೆ. ನಾನು ಈ ಕಿಚನ್ ರ್ಯಾಕಿಗೆ ಪೇ ಮಾಡಿದ್ದು ಬರೀ 239 ರೂಪಾಯಿ. ಆನ್ಲೈನ್ ಪೇಮೆಂಟ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಹೆಂಗ್ ಬರ್ತತ ಏನೋ ಅನ್ಕೊಂಡಿದ್ದೆ. ಇಲ್ಲ ಪರವಾಗಿಲ್ಲ, ಚೆನ್ನಾಗೇ ಬಂದೈತೆ. ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮು ಆಗ್ಲೇ ಒಂದು 5:30 ಆಗಿತ್ತು. ಇವಾಗ ಎಲ್ಲರಿಗೂ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಲುನು ಕಾಯಕ್ ಇಟ್ಟಿದ್ದೀನಿ. ನನ್ನ ಮಗಳನ್ನು ಬಾಕ್ಲೆಲ್ಲ ಗುಡಿಸ್ಬಿಟ್ಟು ಬಾಕ್ಲಿಗೂ ನೀರ್ ಹಾಕಿ ರಂಗೋಲಿ ಹಾಕ್ತಾ ಇದ್ರು. ಹಾಲು ಕಾಯಿ ಅಷ್ಟರಲ್ಲಿ ಹಂಗೆ ಒಂದ್ ಸ್ವಲ್ಪ ಪಾತ್ರೆಗಳು ಇದ್ದು ಅವನ್ನು ತೊಳೆದು ಹಂಗೆ ಅಡ್ಗೆ ಮನೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಒಂದ್ ಸ್ವಲ್ಪ ಪಾತ್ರೆಗಳು ಇದ್ದವು ಎಲ್ಲ ತೊಳೆದು ಜೋಡಿಸ್ಕೊಂಡೆ. ಎಲ್ರಿಗೂ ಕಾಫಿ ಮಾಡ್ಕೊಟ್ಟು ನಾನು ಕಾಫಿ ಕುಡ್ದು ಇವಾಗಿನ ಅಡ್ಗೆ ಮಾಡ್ತಾ ಇದ್ದೀನಿ. ಇವತ್ತಿನ ಅಡ್ಗೆಗೆ ಇದ್ಕಿದ್ ಬೇಳೆ ಸಾಂಬಾರು ಮತ್ತೆ ಮುದ್ದೆ ಮಾಡ್ತಾ ಇದ್ದೆ. ರೈಸ್ ಇತ್ತು, ಇನ್ ಸಾಂಬಾರು ಮುದ್ದೆ ಅಷ್ಟೇ ಮಾಡ್ತಾ ಇರೋದು. ಇವತ್ತು ನಮ್ಗೆಲ್ಲರಿಗೂ ಅಲ್ಲೇ ನನ್ನ ತಂಗಿನೇ ಅಡ್ಗೆ ಮಾಡಿತ್ತು. ನಾನಿಲ್ಲಿ ನಮ್ಮ ಅಜ್ಜಿ ಅವ್ರಿಗೆ ಅಷ್ಟೇ ಅಡ್ಗೆ ಮಾಡ್ತಾ ಇರೋದು. ಅವ್ರೊಬ್ರಿಗೆ ಮುದ್ದೆ ಮತ್ತೆ ಇದ್ಕಿದ್ ಬೇಳೆ ಸಾಂಬಾರು ಮಾಡ್ಕೊಟ್ಟೆ. ಅವ್ರ ಸ್ವೀಟ್ ಅಡ್ಗೆಗಳೆಲ್ಲ ಏನು ಜಾಸ್ತಿ ತಿನ್ನಲ್ಲ. ಅಡ್ಗೆ ಎಲ್ಲ ಮಾಡ್ಬಿಟ್ಟು ಇವಾಗ ನಮ್ಮ ಅಜ್ಜಿಗೂ ಮುದ್ದೆ ಮತ್ತೆ ಸಾಂಬಾರು ಎರಡು ಹಾಕೊಟ್ಟೆ. ಅವರು ಊಟ ತಿಂತಾ ಇದ್ರು. ನಾನು ಅಷ್ಟರಲ್ಲಿ ಅಡ್ಗೆ ಮನೆ ಎಲ್ಲ ಒರೆಸ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅಡ್ಗೆ ಮನೆನೂ ಎಲ್ಲ ನೀಟಾಗಿ ಒಂದ್ ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡ್ಗೆ ಮನೆನೂ ಕ್ಲೀನ್ ಮಾಡಿದೆ. ಇವತ್ತಿನ ನಮಗೂ ಅಡುಗೆ ಎಲ್ಲ ಇಲ್ಲೇ ಮಾಡಿತ್ತಲ್ಲ ನನ್ನ ತಂಗಿ. ಇಲ್ಲಿಗೆ ಬಂದ್ವಿ. ಇವಾಗ ಊಟಕ್ಕೆ ಕೂಗ್ತಾ ಇದ್ರು. ಅವಾಗ್ಲಿಂದನೂ ಊಟ ಮಾಡಿ ಬರ್ರಿ ಪೂಜೆ ಎಲ್ಲ ಆಯ್ತು ಅಂತ. ಇವಾಗ ನಾವು ಇಲ್ಲಿಗೆ ಬಂದ್ವಿ. ನಾವಿರೋ ಹತ್ರ ಇಲ್ಲೇ ನಿಯರ್ ಅಲ್ಲೇನೆ ನನ್ನ ತಂಗಿರ್ ಮನೇನೂ ಇರೋದು. ಇನ್ನು ಪೂಜೆ ಎಲ್ಲ ಮಾಡಿ ನಮ್ಮ ನಿಬಿವನು ಕುತ್ಕೊಂಡು ಊಟ ತಿಂತಾ ಇದ್ರು. ನಮ್ಮ ಸುಬ್ಬಿಗಂತೂ ಅವ್ರ ಅಣ್ಣ ಅಂದ್ರೆ ಇಷ್ಟ. ಅವ್ರ ಅಣ್ಣ ಬಂದ ತಕ್ಷಣ ಅವ್ರ ಅಣ್ಣನ ತಕ್ಕೋಗಿ ಅಣ್ಣ ಅಣ್ಣ ಅಂತ ಮಾತಾಡಿಸ್ತಾ ಇತ್ತು. ಇವ್ರ ಮನೇಲಿ ಶ್ರೀರಾಮನವಮಿ ಹಬ್ಬದಲ್ಲಿ ವರ್ಷನೂ ಈ ತರ ಆಂಜನೇಯನ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಆಂಜನೇಯ ಸ್ವಾಮಿ ಫೋಟೋನು ಇಟ್ಟು ಅಡುಗೆ ಮಾಡಿರೋದೆಲ್ಲ ಇಟ್ಬಿಟ್ಟು ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದ್ರು. ಇನ್ನು ನಾವು ಬಂದು ದೇವ್ರ ಕೈ ಮುಗ್ದು ಇವಾಗ ಊಟ ಕುತ್ಕೊಂಡ್ವಿ 4 ಜನನು. ಇವತ್ತಿನ ಅಡುಗೆಗೆ ಹೋಳಿಗೆ ಊಟ ಮಾಡಿದ್ರು. ಹೋಳಿಗೆ, ಅನ್ನ ಸಾಂಬಾರು, ಒಬ್ಬಟ್ಟು ಸಾಂಬಾರು, ಹೆಸರು ಬೇಳೆ ಮತ್ತೆ ಕುರ್ಮಾ, ಆಲೂಗಡ್ಡೆ, ಬದನೆಕಾಯಿ, ಕಡಲೆಕಾಳು ಅವೆಲ್ಲ ಹಾಕ್ಬಿಟ್ಟು ಕುರ್ಮಾ ಮಾಡಿದ್ರು. ಹಂಗೆ ಉಪ್ಪಿನಕಾಯಿ, ಹಪ್ಪಳ ಮಾಮೂಲಿ. ಊಟನೂ ಎಲ್ಲ ಚೆನ್ನಾಗಿತ್ತು. ಇನ್ನು ಊಟ ತಿಂದು 1 ಅವರ್ ಅಲ್ಲೇ ಎಲ್ಲರೂ ಸುಮ್ಮನೆ ಮಾತಾಡ್ಕೊಂಡು ಕುಂತಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮ ಮನೇಲೆಲ್ಲ ನೀವು ಶ್ರೀರಾಮನವಮಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಈ ನಡುವೆಯಿಂದ ಹಬ್ಬ, ಎಕ್ಸಾಮು, ಜಾತ್ರೆ ಅದು ಇದು ಅಂತ ಓಡಾಟನೇ ಆಯ್ತು. ಈ ನಡುವೆಯಿಂದ ವ್ಲಾಗ್ಗಳೇ ಹಾಕಕ್ಕಾಗಿಲ್ಲ. ನಾನು ಯೂಟ್ಯೂಬ್ಗೆ ವ್ಲಾಗ್ಗಳು ಹಾಕಿ ಆಗಲೇ ಒಂದು 2 ವೀಕ್ಸ್ ಆಯಿತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನ ಹಾಕ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.